ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎವ್ರಿಥಿಂಗ್ ಗೋಸ್ ಡಿಸೈನ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನಲ್ಲಿ ನಾನು ಪೇಪರ್ ಲೋಟಸ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಅದಕ್ಕೆ ನಾನು ಬಳಸ್ತಿರೋದು A4 ಸೈಜ್ದು ಕಲರ್ ಶೀಟ್. ಇದು ಈಸಿಲಿ ನಿಮಗೆ ಆಫ್ಲೈನ್ ಬುಕ್ ಸ್ಟೋರ್ಸಲ್ಲಿ ಅವೈಲೇಬಲ್ ಇರುತ್ತೆ, ಆನ್ಲೈನ್ ಕೂಡ ಅವೈಲೇಬಲ್ ಇರುತ್ತೆ. ಮೊದಲನೇದಾಗಿ ನಾನು ಸ್ಕೇಲ್ ಮತ್ತು ಕಾಂಪಾಸ್ ಹೆಲ್ಪಿಂದ 10 ಸೆಂಟಿಮೀಟರ್ನ ಮೆಷರ್ ಮಾಡ್ತಿದ್ದೀನಿ. ಅದನ್ನು ನಾನು ಗ್ರೀನ್ ಶೀಟ್ ಮೇಲೆ ಡ್ರಾ ಮಾಡ್ಕೊಳ್ತೀನಿ ಸರ್ಕಲ್. ಹಾಗೆಯೇ 8 ಸೆಂಟಿಮೀಟರ್ ಸರ್ಕಲ್ನ ಪರ್ಪಲ್ ಶೀಟ್ ಮೇಲೆ ಡ್ರಾ ಮಾಡ್ಕೊಳ್ತೀನಿ. ಅದೇ ಶೀಟಲ್ಲಿ ಪಕ್ಕದಲ್ಲೇ 6 ಸೆಂಟಿಮೀಟರ್ ಸರ್ಕಲ್ ಕೂಡ ಡ್ರಾ ಮಾಡ್ಕೊಳ್ತೀನಿ. ಇದಕ್ಕೆ ನನ್ನ ಹತ್ರ ಡಾರ್ಕ್ ಪರ್ಪಲ್ ಶೀಟ್ ಇರೋದ್ರಿಂದ ಅದನ್ನೇ ಬಳಸಿದ್ದೀನಿ. ನೀವು ಡಾರ್ಕ್ ಪಿಂಕ್, ಲೈಟ್ ಪಿಂಕ್, ಅದೇ ಥರ ಲೋಟಸ್ ಸಿಮಿಲರ್ ಕಲರ್ಸ್ನ ತೊಗೊಂಡ್ರೆ ರಿಯಲ್ಲಾಗಿ ಲೋಟಸ್ ಥರನೇ ಕಾಣುತ್ತೆ ದೂರದಿಂದ. ಈಗ ನಾವು ಡ್ರಾ ಮಾಡ್ಕೊಂಡಿರೋ ಲೈನ್ಸ್ ಮೇಲೆ ಕಟ್ ಮಾಡ್ತಾ ಬರಬೇಕು. 3 ಸರ್ಕಲ್ನ ಇದೇ ರೀತಿ ನಾನು ಕಟ್ ಮಾಡ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆಯಲ್ಲಿ ಫೆಸ್ಟಿವ್ ಡೆಕೋರೇಷನ್ಗಾಗಿರ್ಬೋದು ಅಥವಾ ಯಾವುದಾದ್ರೂ ನೀವು ಸೆಲೆಬ್ರೇಷನ್ಗಾಗಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ನಿಮಗೆ ದೀಪಾವಳಿಗೆ ಮಾಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಮಧ್ಯದಲ್ಲಿ ಸ್ಪೇಸ್ ಜಾಸ್ತಿ ಇರೋದ್ರಿಂದ ನೀವು ಮಾರ್ಕೆಟಲ್ಲಿ ಸಿಗುವಂಥ ಲೈಟ್ಸ್ನ ಬಳಸಿ ಡೆಕೋರ್ ಮಾಡ್ಬೋದು. ಈಗ ಗ್ರೀನ್ ಶೀಟ್ನ ನಾನು ಹಾಫ್ ಆಗಿ ಫೋಲ್ಡ್ ಮಾಡ್ಕೊಳ್ತೀನಿ. ನಂತರ ಮತ್ತೊಮ್ಮೆ ಹಾಫ್ ಆಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ 3ನೇ ಸತಿ ಹಾಫ್ ಆಗಿ ಫೋಲ್ಡ್ ಮಾಡ್ಕೊಳ್ತೀನಿ. ಈ ಥರ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲೈನ್ಸ್ ಕ್ರಿಯೇಟ್ ಆಗುತ್ತೆ. ನೋಡ್ತಿದ್ದೀರಲ್ಲ, ಈ ಥರ ಈ ಲೈನ್ಸ್ನ ನಾವು ರೆಫರೆನ್ಸ್ ಆಗಿ ಕನ್ಸಿಡರ್ ಮಾಡ್ಕೊಳ್ಬೇಕು ಕಟ್ಟಿಂಗ್ಗೆ. ಸೊ ಈ ಲೈನ್ಸ್ ಮೇಲೆ ನಾವು ಕಟ್ ಮಾಡ್ತಾ ಬರಬೇಕು. ಒಂದು 1/4 ಭಾಗದಷ್ಟು ಸೆಂಟರ್ ಪೋರ್ಷನಲ್ಲಿ ನಾವು ಬಿಟ್ಟಿದ್ದೇನೆ, 3/4 ಭಾಗದಷ್ಟು ಔಟ್ಸೈಡಿಂದ ಇನ್ಸೈಡ್ಗೆ ಕಟ್ ಮಾಡ್ತಾ ಬರಬೇಕಾಗುತ್ತೆ. ನಾವು ಇದನ್ನೇ ಕಟ್ಟಿಂಗ್ನ ನಾನು ಎಲ್ಲ ಲೈನ್ಸ್ ಮೇಲೂ ರಿಪೀಟ್ ಮಾಡ್ತೀನಿ. ಈಗ ಗ್ರೀನ್ ಶೀಟು ಕಟ್ಟಿಂಗ್ಸ್ ಮುಗ್ದಿದೆ. 2ನೇ ಸರ್ಕಲ್ ಅಂದರೆ 8 ಸೆಂಟಿಮೀಟರ್ ಸರ್ಕಲ್ದು ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಆಗಲೇ ತೋರಿಸ್ದಂಗೆ 3 ಸತಿ ನಾವು ಹಾಫ್ ಆಗಿ ಫೋಲ್ಡ್ ಮಾಡ್ಕೊಳ್ಬೇಕು. ನಂತರ ಲೈನ್ಸ್ ಕ್ರಿಯೇಟ್ ಆಗುತ್ತೆ. ಇದರಲ್ಲೂ ಸೇಮ್ ಕಟ್ಟಿಂಗ್ಗೆ ಸೆಂಟ್ರಲ್ಲಿ 1/4 ಭಾಗದಷ್ಟು ಪೋರ್ಷನ್ನ ಬಿಟ್ಟು ಔಟ್ಸೈಡಿಂದ ಇನ್ಸೈಡ್ಗೆ 3/4 ಭಾಗದಷ್ಟು ಕಟ್ ಮಾಡ್ತಾ ಬರಬೇಕು. ಹಾಗೆಯೇ ನಾನು 3ನೇ ಸರ್ಕಲ್ಗೂ ಫೋಲ್ಡ್ ಮಾಡಿ ಕಟ್ ಮಾಡ್ತೀನಿ. ಇಲ್ಲಿಗೆ ಎಲ್ಲ ಸರ್ಕಲ್ದು ನಮ್ಮದು ಕಟ್ಟಿಂಗ್ ಮುಗಿಯುತ್ತೆ. ಕಟ್ ಮಾಡಿದ ನಂತರ ನಾನು ಟ್ರಯಾಂಗಲ್ ಥರ ಒಂದೊಂದೇ ಪೋರ್ಷನ್ನ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿದ್ದೇನೆ ಗ್ಲೂ ಮಾಡ್ತೀನಿ. ಯಾವುದಾದ್ರೂ ಗ್ಲೂನ ನೀವು ಬಳಸ್ಬೋದು. ನಾನಿಲ್ಲಿ ಬಳಸ್ತಿರೋದು ಫ್ಯಾಬ್ರಿಕ್ ಗ್ಲೂ. ನಾನು ಈ ವಿಡಿಯೋನಲ್ಲಿ ಬಳಸಿರೋ ಅಂಥ ಎಲ್ಲ ಮೆಟೀರಿಯಲ್ದು ಆನ್ಲೈನ್ ಲಿಂಕು ನನ್ನ ಚಾನಲ್ನ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ. ನೀವು ಬೇಕಿದ್ರೆ ಆನ್ಲೈನ್ ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡೋದಾದರೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಈ ಎಲ್ಲ ಪಾರ್ಟ್ನೂ ಈ ಥರ ಟ್ರಯಾಂಗಲ್ ಆಗಿ ಫೋಲ್ಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡ ನಂತರ ಈ ಥರ ಕಾಣಿಸುತ್ತೆ. ಇದು ಬೇಸ್ ಆಗಿ ನಮ್ಮ ಫ್ಲವರ್ಗೆ ಕ್ರಿಯೇಟ್ ಆಗುತ್ತೆ. ನಂತರ 2 ಶೀಟ್ದು ಟ್ರಯಾಂಗಲ್ ಫೋಲ್ಡಿಂಗ್ಸ್ ಮಾಡ್ತೀನಿ. ನಂತರ 3 ಸರ್ಕಲ್ದು ಫೋಲ್ಡಿಂಗ್ಸ್ ಮುಗಿದೋಗುತ್ತೆ. ಈಗ ನಾವು ಸೆಂಟರಲ್ಲಿ ಏನು 1/4 ಭಾಗ ಬಿಟ್ಟಿದ್ವಲ್ಲ, ಅಲ್ಲಿ ನಾನು ಗ್ಲೂನ ಹಾಕ್ಕೊಂಡು ಒಂದಾದ್ಮೇಲೆ ಒಂದು ಸರ್ಕಲ್ನ ಪೇಸ್ಟ್ ಮಾಡ್ತಾ ಬರ್ತೀನಿ. ನೆನಪಿರಲಿ, ನಾವು ಮಾಡಿರೋ ಅಂಥ ಟ್ರಯಾಂಗಲ್ ಔಟ್ಸೈಡ್ ಆಗಿ ಕಾಣಿಸ್ಬೇಕು. ಆ ಥರ 3 ಸರ್ಕಲ್ಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಅಂದರೆ ನಾವು ಹಾಕಿರೋ ಟ್ರಯಾಂಗಲ್ ಏನು ಮಾಡ್ಕೊಂಡಿರ್ತೀವಲ್ಲ ಅದು ಔಟ್ಸೈಡಾಗಿ ಬರಬೇಕು. 3 ಟ್ರಯಾಂಗಲ್ ಪೇಸ್ಟ್ ಮಾಡಿದ ನಂತರ ಈ ಕ್ರಾಫ್ಟ್ ಮುಗ್ದೋಗುತ್ತೆ. ಮಾರ್ಕೆಟಲ್ಲಿ ನಿಮಗೆ ಶೆಲ್ಲಿರೋ ಅಂತಹ ಲೈಟ್ಸ್ ಸಿಗುತ್ತೆ. ದೀಪಾವಳಿ ಟೈಮಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ, ಆನ್ಲೈನ್ ಕೂಡ ಅವೈಲೇಬಲ್ ಇರುತ್ತೆ. ಆ ಥರ ಲೈಟ್ಸ್ನ ಇಟ್ಕೊಂಡು ಡೆಕೋರ್ ಮಾಡ್ಕೊಳ್ಬೋದು. ದೀಪ ಮತ್ತು ಕ್ಯಾಂಡಲ್ ಎಲ್ಲ ಇಡಕ್ಕೆ ಹೋಗ್ಬಿಡಿ, ಪೇಪರಿಂದ ಮಾಡಿರೋದ್ರಿಂದ ಸುಡೋ ಅಂಥ ಚಾನ್ಸಸ್ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರಿಗೆ ಯೂಸ್ಫುಲ್ ಆಗ್ಬೋದು ಅಂತ ಅನಿಸುತ್ತೋ ಅವರಿಗೆ ಶೇರ್ ಮಾಡಿ.
ಈ ಥರ ಪೇಪರ್ ಕ್ರಾಫ್ಟು ಇನ್ನಷ್ಟು ನನ್ನ ಚಾನಲ್ನಲ್ಲಿ ನೀವು ನೋಡೋದಕ್ಕೆ ಇಷ್ಟಪಟ್ಟರೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಚೆನ್ನಾಗಿ ಅನಿಸಿದೆ, ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡಿರೋದು ನೀಟಾಗಿ ಅರ್ಥ ಆಗಿದೆ ಅಂತ. ಬಾಯ್ ಗಾಯ್ಸ್.